ವಿಜಯನಗರದ ಜಿಲ್ಲೆಯಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಸಮಸ್ಯೆ ಇರೋ ಕಡೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗ್ತಿದೆ. ಆದರೆ ಖಾಸಗಿ ಟ್ಯಾಂಕರ್ಗಳಿಗೆ ಏಕಾಏಕಿ ನೀರು ಬಂದ್ ಮಾಡಿರುವುದರ ಹೈಡ್ರಾಮಾ ಸೃಷ್ಟಿಯಾಗಿದ್ದು ಹಾಲಿ ಮಾಜಿ ಶಾಸಕರ ಮುಸುಕಿನ ಗುದ್ದಾಟಕ್ಕೆ ಕಾರಣವಾಗಿದೆ. ಹೊಸಪೇಟೆಯಲ್ಲಿ ಕುಡಿಯುವ ನೀರಿಗಾಗಿ ಹೈಡ್ರಾಮಾ. ಆನಂದ್ ಸಿಂಗ್ ಗವಿಯಪ್ಪ ನಡುವೆ ವಾಟರ್ ವಾರ್. ಎಂಎಲ್ಎ ಅವರು ಬೇಡ ಅಂತ ಹೇಳ್ತಾರೆ ಅಂದ್ರೆ ನಾವು ಏನು ಹೇಳಬೇಕು, ನಾವು ಯಾರನ್ನ ಕೇಳಬೇಕು? ನಗರಸಭೆ ಕಮಿಷನರ್ ವಿರುದ್ಧವೇ ಧಿಕ್ಕಾರ ಕೂಗಿ ಆಕ್ರೋಶ. ಏರು ಧ್ವನಿಯಲ್ಲೇ ಗದರುತ್ತಿರೋ ಸದಸ್ಯರು. ಫೋನ್ನಲ್ಲೇ ಹಾಲಿ ಮಾಜಿ ಶಾಸಕರ ವಾಕ್ಸಮರ. ನಡು ರಸ್ತೆಯಲ್ಲೇ ಆನಂದ್ ಸಿಂಗ್ ಮತ್ತು ಬೆಂಬಲಿಗರ ಧರಣಿ. ಈ ಎಲ್ಲಾ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಹೊಸಪೇಟೆಯ ಚಿತ್ತವಾಡ್ಗಿ ಗ್ರಾಮ. ಹೊಸಪೇಟೆಯ 35 ವಾರ್ಡ್ಗಳ ಪೈಕಿ ಕೆಲ ವಾರ್ಡ್ಗಳಿಗೆ ಕುಡಿಯುವ ನೀರಿಗಾಗಿ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗುತ್ತದೆ. ಕೆಲ ಖಾಸಗಿ ಟ್ಯಾಂಕರ್ಗಳ ಮೂಲಕವೂ ಕೂಡ ನೀರು ಸಪ್ಲೈ ಮಾಡಲಾಗುತ್ತದೆ. ಆದರೆ ಇದರಲ್ಲಿ ಅವ್ಯವಹಾರ ನಡೀತಿದೆ ಅಂತ ನಗರಸಭೆ ಅಧಿಕಾರಿಗಳ ವಿರುದ್ಧ ನಗರಸಭೆ ಸದಸ್ಯರು ಆಕ್ರೋಶ ಹೊರಹಾಕಿದ್ರು. ಮಾಜಿ ಸಚಿವ ಆನಂದ್ ಸಿಂಗ್ಗೆ ಸೇರಿದಂತಹ ಟ್ಯಾಂಕರ್ಗಳಿಗೆ ನೀರು ನೀಡಲಾಗ್ತಿದೆ ಅಂತ ಕಮಿಷನರ್ ಚಂದ್ರಪ್ಪ ವಿರುದ್ಧ ಧಿಕ್ಕಾರ ಕೂಗಿ ಹೈಡ್ರಾಮಾ ಸೃಷ್ಟಿಸಿದ್ರು. ಆರೋಪ ಬಂದ ಹಿನ್ನೆಲೆ ನೀರು ಕೊಡೋದನ್ನ ಸ್ಥಗಿತ ಮಾಡಲಾಗಿದೆ. ಇವತ್ತು ಅವರ ಉಗ್ರ ರೂಪ ನಾನು ನೋಡಿದೆ. ನನಗೆ ಏರ್ ಧ್ವನಿಯಲ್ಲಿ ಮಾತಾಡೋದು, ಎಲ್ಲ ಮಾತಾಡಬೇಡ ನೀನು ಸುಮ್ಮನೆ ಅಂದ್ರೆ ಅವರು ಹಿರಿಯರು, ಯಾಕಂದ್ರೆ ನಮ್ಮ ಬಹಳ ಗೌರವದಿಂದ ನಾವು ನೋಡ್ಕೊಳ್ತಾ ಇರೋದ್ರಿಂದ. ಆದರೆ ಹೋರಾಟದ ಸಮಯ ಬಂದಾಗ, ಜನರಿಗೆ ಸಮಸ್ಯೆ ಬಂದಾಗ ನಾವು ಹೆದರುವಂತ ವಿಚಾರನೂ ಬರಂಗಿಲ್ಲ. ಅದು ಏನೇ ಆಗ್ಬೋದು, ಹೋರಾಟಕ್ಕಂತೂ ಸಿದ್ಧವಾಗಿ. ನಡು ರಸ್ತೆಯಲ್ಲಿ ಧರಣಿ ಕುಳಿತ ಆನಂದ್ ಸಿಂಗ್ ನೀರು ಬಿಡೋವರೆಗೆ ನಾವು ಏಳೋದಿಲ್ಲ ಅಂತ ಪಟ್ಟು ಹಿಡಿದ್ರು. ಇದೇ ವಿಚಾರಕ್ಕೆ ಶಾಸಕ ಗವಿಯಪ್ಪ ಹಾಗೂ ಮಾಜಿ ಶಾಸಕ ಆನಂದ್ ಸಿಂಗ್ ನಡುವೆ ಫೋನ್ನಲ್ಲೇ ವಾಕ್ಸಮರ ನಡೆಯಿತು. ಅಲ್ಲ ಸರ್, ಈಗ ನೀರಿನ ವ್ಯವಸ್ಥೆ ಬಹಳ ಹದಗೆಟ್ಟೈತೆ ಸರ್. ಎಂಎಲ್ಎ ಅವರು ಬೇಡ ಅಂತ ಹೇಳ್ತಾರೆ ಅಂದ್ರೆ ನಾವು ಏನು ಹೇಳಬೇಕು, ನಾವು ಯಾರನ್ನ ಕೇಳಬೇಕು? ಅಲ್ಲ, ನಮ್ಗೇನು ಒಳಗೆ ಹಾಕ್ಸ್ತೀರಾ, ಬೆದರಿಸ್ತೀರಾ ಏನು? ಅಲ್ಲ ಬರ್ರಿ ಮತ್ತೆ ಇಲ್ಲಿ ಏನು ಈಗ ಸಮಸ್ಯೆ ಬಗೆಹರಿಸ್ರಿ. ಈ ಮಧ್ಯೆ ಸದ್ಯ ನೀರು ಕೊಡೋದನ್ನ ನಿಲ್ಲಿಸಿದ್ದೇವೆ, ಸಭೆಯಲ್ಲಿ ಚರ್ಚಿಸಿ ನೀರು ಸರಬರಾಜು ಮಾಡಲು ತೀರ್ಮಾನ ಮಾಡ್ತೇವೆ ಅಂತಾರೆ ನಗರಸಭೆ ಕಮಿಷನರ್ ಚಂದ್ರಪ್ಪ. 1-2 ಟ್ಯಾಂಕರು ಈಗ ಬಂದಿದ್ವು ಬೆಳಗ್ಗೆ. ನಮ್ಮವರು ಇಲ್ಲ, ಹಿಂಗೇನೋ ತೊಂದರೆ ಆಗ್ತಾ ಇದೆ, ನಾವು ಕೊಡ್ತಾ ಇಲ್ಲ ಅಂತ ಏನೋ ಅವಾಯ್ಡ್ ಮಾಡಿದ್ದಾರೆ. ನಮ್ಮಲ್ಲಿ ಈಗ 6 ಟ್ಯಾಂಕರು ಖಾಸಗಿ ಇದೆ, 2 ಟ್ಯಾಂಕರು ನಮ್ಮದು, 1 ಇಂಜಿನ್ ಎಕ್ಸ್ಟ್ರಾ ಇದೆ. ಅಷ್ಟು ಸೇರಿಸಿ ದಿವಸ ಒಂದು ಡಿಮ್ಯಾಂಡ್ ನಮಗೆ 36 ಟ್ಯಾಂಕು ನೀರು ಕುಡಿಯೋಕ್ಕೋಸ್ಕರ ಡಿಮ್ಯಾಂಡ್ ಬರ್ತಾ ಇದೆ, ಅಷ್ಟು ಕೊಡ್ತಾ ಇದೆ. ಕುಡಿಯುವ ನೀರು ಸರಬರಾಜು ವಿಚಾರಕ್ಕೆ ಹಾಲಿ ಮಾಜಿ ಶಾಸಕರ ನಡುವೆ ವಾಕ್ಸಮರಕ್ಕೆ ಕಾರಣವಾಗಿದೆ. ಮುಂದೆ ಈ ಬೆಳವಣಿಗೆ ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ. ಮತ್ತಷ್ಟು ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ. ರಣಕಹಳೆ ಎಕ್ಸ್‌ಪ್ರೆಸ್ ಅಲ್ಲಿ ಟಿಕೆಟ್ ಕೈತಪ್ಪಿಸಲು ವಿಜೇಂದ್ರ ಕಾರಣ ಎಂಬ ವಿಚಾರಕ್ಕೆ ಬಿವೈ ವಿಜೇಂದ್ರ ರಿಯಾಕ್ಟ್ ಮಾಡಿದ್ದಾರೆ. ನಾನು ರಾಜ್ಯಾಧ್ಯಕ್ಷನಾದ್ರೂ ಅಭ್ಯರ್ಥಿ ಆಯ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಮಾಡೋದು. ಈ ವಿಚಾರದ ಬಗ್ಗೆ ತುಂಬಾ ಜನ ಏನೇನೋ ಮಾತಾಡಿದ್ರು, ಆದ್ರೆ ಯಾರಿಗೆ ಯಾವಾಗ ಎಲ್ಲಿ ಉತ್ತರ ಕೊಡಬೇಕು ಅಲ್ಲಿ ಕೊಡ್ತೀನಿ ಅಂತ ವಿಜೇಂದ್ರ ಹೇಳಿದ್ದಾರೆ. ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆ ಜೂನ್ 3ರಂದು ನಡೀತಾ ಇದೆ. ಇದು ಅತ್ಯಂತ ಮಹತ್ವದ ಚುನಾವಣೆಯಾಗಿದೆ ಅಂತ ಕಲಬುರಗಿಯಲ್ಲಿ ಎಂಎಲ್ಸಿ ರವಿಕುಮಾರ್ ಹೇಳಿದ್ದಾರೆ. ಕಲ್ಯಾಣ ಕರ್ನಾಟಕದ 41 ಕ್ಷೇತ್ರದಲ್ಲಿ ಸಂಚಾರ ಮಾಡಿದ್ದೇವೆ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಪದವೀಧರರ ಕ್ಷೇತ್ರ ಮಹತ್ವದ್ದು ಎಂದಿದ್ದಾರೆ. ಬಿಜೆಪಿಯಿಂದ ಹೊರಬಂದಿರುವ ಮಾಜಿ ಸಚಿವ ಈಶ್ವರಪ್ಪ ಬಾಗಲಕೋಟೆಯಲ್ಲಿ ರಾಯಣ್ಣ ಬ್ರಿಗೇಡ್ ಆರಂಭಿಸುವ ಸುಳಿವು ಕೊಟ್ಟಿದ್ದಾರೆ. ಅನೇಕರು ರಾಯಣ್ಣ ಬ್ರಿಗೇಡ್ ಮಾಡಬೇಕು ಅಂತಿದ್ದಾರೆ. ಚುನಾವಣೆ ಮುಗಿದ ನಂತರ ನೋಡೋಣ ಎಂದಿದ್ದಾರೆ. ಶೃಂಗೇರಿ ಶಾರದಾ ಮಠಕ್ಕೆ ಕುಟುಂಬ ಸಮೇತರಾಗಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿ ಕೊಟ್ಟರು. ಶಾರದಾಂಬೆ ದರ್ಶನ ಮಾಡಿ ಉಭಯ ಜಗದ್ಗುರುಗಳ ಆಶೀರ್ವಾದ ಪಡೆದ್ರು. ಮಠದಲ್ಲಿ ವಾಸ್ತವ್ಯದ ಬಳಿಕ ಬೆಂಗಳೂರಿಗೆ ವಾಪಸ್ಸಾದ್ರು. ಲೋಕಸಭೆ ಚುನಾವಣೆಯಲ್ಲಿ ನಿತಿನ್ ಗಡ್ಕರಿ ಸೋಲಿಸಲು ಮೋದಿ, ಅಮಿತ್ ಶಾ ಶ್ರಮಿಸಿದ್ರು ಅಂತ ಶಿವಸೇನೆ ನಾಯಕ ಸಂಜಯ್ ರಾವುತ್ ಹೇಳಿದ್ದಾರೆ. ಗಡ್ಕರಿ ಸೋಲಿಸಲು ಫಡ್ನವೀಸ್ ಮತ್ತು ವಿರೋಧಿಗಳಿಗೆ ಬೆಂಬಲ ನೀಡಿದ್ರು ಎಂದಿದ್ದಾರೆ. ದೇಶದ ಸ್ವಾತಂತ್ರ್ಯ, ಸಂವಿಧಾನ ಅಪಾಯದಲ್ಲಿದೆ ಅಂತ ದೆಹಲಿ ಸಿಎಂ ಕೇಜ್ರಿವಾಲ್ ಹೇಳಿದ್ದಾರೆ. ವಿಪಕ್ಷ ನಾಯಕರನ್ನ ಜೈಲಿಗೆ ಕಳಿಸಿ ಚುನಾವಣೆ ಎದುರಿಸೋಣ ಬನ್ನಿ ಅಂತ ಮೋದಿ ಹೇಳ್ತಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಕೇಂದ್ರಾಡಳಿತ ಪ್ರದೇಶದ 5 ಸ್ಥಾನಗಳಲ್ಲಿ ದಾಖಲೆ ಮತದಾನವಾಗಿದೆ. ಇದು ಪ್ರಧಾನಿ ಮೋದಿ ನಾಯಕತ್ವದ ಹೊಸ ಜಮ್ಮು ಕಾಶ್ಮೀರವನ್ನ ಪ್ರತಿಬಿಂಬಿಸುತ್ತದೆ ಅಂತ ಬಿಜೆಪಿ ನಾಯಕ ರವೀಂದರ್ ರೈನಾ ಬಣ್ಣಿಸಿದ್ದಾರೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಸುರಾನಾ ಜುವೆಲ್ಲರ್ಸ್ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿ ಮಾಡಿದ್ದು ಕೋಟಿ ಹಣ ಪತ್ತೆಯಾಗಿದೆ. ಸುಮಾರು 26 ಕೋಟಿ ರೂಪಾಯಿ ನಗದು ಮತ್ತು 90 ಕೋಟಿ ರೂಪಾಯಿ ಮೌಲ್ಯದ ಲೆಕ್ಕಕ್ಕೆ ಸಿಗದ ಸಂಪತ್ತಿನ ದಾಖಲೆ ವಶಪಡಿಸಿಕೊಳ್ಳಲಾಗಿದೆ.
ಹುಬ್ಬಳ್ಳಿ ಅಂಜಲಿ ಕೊಲೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಆರೋಪಿ ಗಿರೀಶ್ ಅಲಿಯಾಸ್ ವಿಶ್ವನನ್ನ ಹುಬ್ಬಳ್ಳಿಯ ಪ್ರವಾಸಿ ಮಂದಿರಕ್ಕೆ ಕರೆತಂದು ಸಿಐಡಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ಬೆಂಡಿಗೇರಿ ಠಾಣೆಯಿಂದ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಆರೋಪಿಯನ್ನ ಐಬಿಗೆ ಶಿಫ್ಟ್ ಮಾಡಲಾಯಿತು. ಬಂಗಾಳ ಕೊಲ್ಲಿಯಲ್ಲಿ ಎದ್ದಿರುವ ರೆಮೆಲ್ ಚಂಡಮಾರುತ ಎಫೆಕ್ಟ್ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಶುರುವಾಗಿದೆ. ಕೋಲ್ಕತ್ತಾದ ಹಲವೆಡೆ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದ್ದು ರೈಲು ವಿಮಾನ ಸಂಚಾರಗಳಲ್ಲಿ ವ್ಯತ್ಯಯ ಆಗಿದೆ. ಇತ್ತ ಉತ್ತರ ಕರ್ನಾಟಕದ ಯಾದಗಿರಿ ಸೇರಿ ಸಾಕಷ್ಟು ಕಡೆ ಮಳೆಯಾಗ್ತಿದೆ.